ಕಟ್ಟುವ ಶುಭವೇಳೆ ಕೈಯಲ್ಲಿ ಹೂವಿನ ಮಾಲೆ ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂದ್ರೆ ಮದುವೆ ಕಾರ್ಯಕ್ರಮಕ್ಕೆ ಹಾಡು ಹೇಳೋದಕ್ಕೆ. ಅದು ಯಾರ ಮದುವೆ ಅಂತ ಕೇಳ್ತೀರಾ? ಯಾರ ಮದುವೆ ಅಂತ ಕೇಳ್ತೀರಾ? ನನ್ನ ಲವ್ವರಿನ ಮದುವೆಗೆ ಹಾಡು ಹೇಳೋದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನ್ನ ಪ್ರೇಯಸಿ ಲವ್ ಮಾಡ್ತಿರೋ ಹೊತ್ತಲ್ಲಿ ನನ್ನಲ್ಲಿರೋದನ್ನೆಲ್ಲ ಬೋಳಿಸಿದ್ಲು. ಇವತ್ತು ಅವಳ ಮದುವೆ ಕಾರ್ಯಕ್ರಮದಲ್ಲಿ ಅವಳಿಗೆ ನನ್ನ ಗುರುತು ಸಿಕ್ಕಬಾರ್ದಂತೇಳಿ ನಾನೆಲ್ಲ ಬೋಳಿಸ್ಕೊಂಡು ಬಂದಿದ್ದೇನೆ. ಈ ಪ್ರಪಂಚನೇ ಅಷ್ಟು ಏನು ಮಾಡಕ್ಕಾಗುದಿಲ್ಲ. ಬೈದಿ ಬೈ, ನನ್ನ ಪ್ರೇಮ ಕಥೆ ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ಬ್ರೇಕಪ್ ಆಯ್ತು ಅನ್ನೋದು ನಿಮಗಿನ್ನು ಕ್ಲಾರಿಟಿ ಸಿಕ್ಕಿರ್ಲಿಕ್ಕಿಲ್ಲ ಅಲ್ವಾ? ಹೇಳ್ತೀನಿ. ಒಂದು ದಿವಸ ನನ್ನ ಪ್ರೇಯಸಿ ನನ್ನ ಹತ್ರ, ಮೀನಾ ನನಗೆ ಒಂದೇ ಒಂದು ಮೀನ್ ತಿನ್ಬೇಕಂತ ಆಸೆ ಆಗಿದೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೇಳಿದೆ, ಚಿನ್ನ ಈ ಮೀನರಿಗಿಂತ ದೊಡ್ಡ ಮೀನಾ? ಹಾಗಂತೇಳಿ ಹುಂಡಿಯಲ್ಲಿ ಹೂಡಿಟ್ಟ ಚಿಲ್ಲರೆ ದುಡ್ಡನ್ನೆಲ್ಲ ಸೇರಿಸಿ ಅವಳನ್ನು ಕರ್ಕೊಂಡು ರೆಸ್ಟೋರೆಂಟ್ಗೆ ಹೋದೆ. ಹೋಟ್ಲಲ್ಲಿ ಕುತ್ಕೊಂಡು ಒಂದು ಬಂಗುಡೆ ಫ್ರೈ ಆರ್ಡರ್ ಮಾಡಿದೆ. ನನ್ನ ಬಾಯಿಗೆ ಅವಳ ಬಾಯಿಗೆ ನಾನು ತಿನ್ನಿಸ್ತಾ ಇದ್ದೀನಿ. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಒಂದು ಮುಳ್ಳು ಅವಳ ಗಂಟಲಲ್ಲಿ ಚುಚ್ಚಿತು. ನನ್ನ ಹೃದಯಕ್ಕೆ ಚುಚ್ಚಿ ನನ್ನನ್ನ ದೂರ ಮಾಡಿ ಹೋದ್ಲು. ಏ ಮಧುಮಕ್ಕಳು ಬಂದ್ರು, ಮಧುಮಕ್ಕಳು ಎಂಜಾಯ್ ಎಂಜಾಯ್. ಸೇರು ಹೋಗಿಪ್ಪ. ಹಲೋ, ಇಲ್ಲಿ ಹೋಗ್ತಾ ಇದ್ದೀರಾ? ಹೋಗಿಪ್ಪ ಅಂದ್ರಲ್ಲ. ಏನಿದು ಅವಾಯ್ ಚಂಪ್ಲಿ? ಅಯ್ಯೋ, ಈ ಡಬ್ಬ ಡೌನ್ ನಾಗರಾಜ್ ಕಾಸ್ಟ್ಯೂಮ್ ಅವ್ರು ಇದಾರಲ್ಲ, ಅವ್ರಿಗೆ ಒಂದು ರಿಸೆಪ್ಷನ್ ಸರಿ ಒಂದು ಅಂತ ಕಾಸ್ಟ್ಯೂಮ್ ಹೊಲ್ಕೊಡೆ ಅಂತಂದ್ರೆ ಹೊರಗಡೆ ಹಾಕಿರೋ ಪೆಂಡಾಲ್ ಅನ್ನು ಕತ್ತರಿಸ್ಬಿಟ್ಟು ಶರ್ಟ್ ಹೊಲ್ಕೊಟ್ಟವ್ರೆ. ಇನ್ನು ಚಪ್ಪಲಿ ನೋಡು, ಕಿತ್ತೋ ಚಪ್ಪಲಿ ಕೊಟ್ಟಿದ್ದಾರೆ, ಶೂನು ಕೊಟ್ಟಿಲ್ಲ. ಬಾಬು, ಒಂದ್ ಡೌಟ್. ಏನು? ನಾವ್ ಯಾಕೆ ಇವಾಗ ರಿಸೆಪ್ಷನ್ ಟೈಮ್ ಅಲ್ಲಿ ಇನ್ವಿಟೇಷನ್ ಹಂಚ್ತಾ ಇದೀವಿ? ಅದು ಕರೆಕ್ಟ್ ಆಗಿ ನಾವು ಫೋನ್ ಅಲ್ಲಿರೋ ಕಾಂಟ್ಯಾಕ್ಟ್ಸ್ ಎಲ್ಲ ತೆಗೆದು ನೋಡ್ತಾ ಇದ್ರೆ ನಾಮಕರಣದ ದಿವಸ ನೆನಪಾಗುತ್ತೆ, ಇವ್ರನ್ನ ಮದ್ವೆಗೂ ಕರೀಲಿಲ್ಲ ಅಂತ. ಆಗ್ಬಾರ್ದು ಅಂತ ಈಗಲೇ ಕರೀತಾ ಇದ್ದೀವಿ. ಪೇರೆಂಟ್ಸ್ ಇಲ್ಲಿ ಅಮ್ಮ ಅಮ್ಮ, ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಂದು ರಿಸೆಪ್ಷನ್, ನಿಂದೇ ಸೆಟ್ಟಿಂಗು. ಸುಮ್ನೆ ಮರ್ಯಾದೆಗೆ ನಿಂತ್ಕೊಳ್ಳಿ ಇಲ್ಲಿ. ನಾನ್ ನಿಮ್ ಸೊಸೆ ಮವ್ವಂತಿರಲ್ಲ ನನ್ನ. ನಿಮ್ಮಿಬ್ರು ಮದ್ವೆಗೆ ಒಪ್ಕೊಂಡಿದ್ದು ನಮ್ಮಿಬ್ರು ಮದ್ವೆಗೆ ಒಪ್ಕೊಳ್ಳಿ ಅಂತ. ಒಂದು ನೊಂದಿರೋ ಜೀವ, ಇನ್ನೊಂದು ಬೆಂದಿರೋ ಜೀವ ಮದುವೆ ಆಗತ್ತಪ್ಪ. ಫೋಟೋಗ್ರಾಫರ್ ರೆಡಿ? ಅಪ್ಪ ಬೆಂದಿರೋ ಜೀವ, ಅಮ್ಮ ನೊಂದಿರೋ ಜೀವ. ಸ್ವಲ್ಪ ಸೈಡ್ಗೆ ಬಂದ್ರೆ ಜನಗಳು ಬರೋಷ್ಟರಲ್ಲಿ ಗಂಡ ಹೆಣ್ಣು ಫೋಟೋ ತೆಗೆದು ಬಿಡ್ತಾರೆ. ಅಪ್ಪ, ಬಿಹೇವ್ ಯೋರ್ ಸೆಲ್ಫ್. ರೆಡಿ? ಮೇಡಮ್ ಸ್ವಲ್ಪ ಹತ್ರ ಬನ್ನಿ ಮೇಡಮ್. ಇನ್ನೊಂಚೂರು ಮೇಡಮ್, ಇನ್ನೊಂಚೂರು ಮೇಡಮ್. ಸೂಪರ್ ಮೇಡಮ್. ನಾನೆಲ್ಲ ಕಾಣಿಸ್ತಾ ಇದ್ದೀನಿ. ಹೆಲೋ ಮುಸ್ತಫಾ, ನಂದು ಟೈಟ್ ಕ್ಲೋಸ್ ತೆಗಿರಿ. ಅದ್ರಲ್ಲಿ ನಂದು ಒಂಚೂರು ಹೀಲ್ಸ್ ಬರ್ಬೇಕು. ಹೀಲ್ಸ್ ನಾವು ತಲೆ ಮೇಲೆ ಇಟ್ಕೊಳ್ಳಿ ಮೇಡಮ್. ನಗಬೇಡಿ, ನಿಮ್ಮನ್ನ ರುಬ್ಬಾಕ್ಬಿಡ್ತೀನಿ. ನನ್ನ ಸೇರು ಸೇರು ಅಂತ ಕರಿತಾ ಇದ್ದೀರಾ ಬೇರೆ. ಅವಾಗ ಒಂಚೂರು ಹತ್ರ ಬನ್ನಿ ಸರ್. ಇನ್ನೊಂಚೂರು ಸರ್, ಇನ್ನೂ ಒಂಚೂರು ಸರ್. ಅಯ್ಯ ಏನ್ರಿ ಇದು, ಮದ್ವೆ ಗಂಡ ಇಟ್ಕೊಂಡು ಹತ್ರ ಹೋಗಂಗ್ ಮಾಡ್ತಿರಲ್ಲ. ತಗೊಳ್ಳಿ, ನೀವೇ ತಗೊಳ್ಳಿ. ಹಿಂಗ ಬರ್ಬೇಕು. ನನ್ಗೆ ಹೆಂಗಿರ್ಬೇಕು ಅಂತ ತೋರಿಸ್ಬಿಟ್ಟು ಅವನೇ ಪೋಸ್ ಕೊಡ್ತಾವೆ. ಸಾರಿ ಸರ್, ಸಾರಿ. ಅದು ಸೂಪರ್ ಸರ್. ಇನ್ನೊಂದು. ಥ್ಯಾಂಕ್ ಯು. ಬಂದವ್ರದೆಲ್ಲ ಕರೆಕ್ಟ್ ಫೋಟೋ ತೆಗಿಬೇಕು. ಅಣ್ಣ ಬಂದ್ರು. ಉಪೇಂದ್ರ ಮ್ಯೂಸಿಕ್ ಹತ್ರ, ಉಪೇಂದ್ರ ಮ್ಯೂಸಿಕ್. ದೊರೆ 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 ನಾ ಧರೆ ಗೆಲ್ಲುವ ದೊರೆ ನಾ, ಮರಿ ಮರಿ ಮರಿನ ಸಿಂಹದ ಮರಿನ,
ದೊರೆ ದೊರೆ ದೊರೆನ ಧರೆಗೆಲ್ಲುವ ದೊರೆನ ಮರಿ ಮರಿ ಮರಿನ ನಾನೇ ಹಾಡಿದ್ದು ತಗೊಳ್ಳೋ ನಿನ್ ಮಗಕ್ 100 ರೂಪಾಯಿ. ಹಲೋ, ಯಾರ ಅವನು? ಏನಂತ ಅವಂದು? ಅವನ್ಗೊಂದ್ ಮುಹೂರ್ತ ಇಟ್ರು. ನಾಳೆ ಬೆಳಿಗ್ಗೆ 10:30ಗೆ ಮುಹೂರ್ತ. ಕೈ ಕಾಲು ಎಲ್ಲ ತೆಗೀರಿ, ತಲೆ ಮಾತ್ರ ಬಾಕಿ ಉಳಿಸಿ. ಯಾಕಂದ್ರೆ ಅವ್ನು ನನ್ಗೆ ಬಾಕಿ ಕೊಡ್ಬೇಕು. ನಾನಿಲ್ಲಿ ತಿಥಿ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ. ಅಲ್ಲ 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 ಅಲ್ಲ, ಯಾವ್ದೋ ಕಿತ್ತೋದ್ ನನ್ ಮಗನ್ ರಿಸೆಪ್ಷನ್ ಅಲ್ಲಿ ಇದ್ದೀನಿ. ಅವನು ನಂತೂ ನಾನ್ ಬಿಡಲ್ಲ. ಪಾವು ಸೇರು. ಇದ್ ಯಾರಿದು? ಇವ್ರನ್ನೇ ಎತ್ಕೊಳ್ಳೋ ತರ ಇದಾರೆ. ಇವ್ರು ಯಾರನ್ನೋ ಎತ್ಕೋತಾರಂತೆ. ಇವರು ಅರ್ಧ ಮುಗಂ ಕೋಟೆ ಅಂತೆ. ಇವ್ರು ಪೂರ್ತಿ ಮುಗಂ ಕೋಟೆ ಆಗೋದಕ್ ಮುಂಚೆ ನಮ್ ಜೀವ ಬದುಕ್ತಲ್ಲ, ಅದು ಖುಷಿ ಪಡು. ಯಾರಿದೆ ಮಗಳೇ ಸರಿಯಾಗಿ ನೋಡು, ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಪ್ಪ, ಅದೇ ನನ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಬೊಂಬೆ ತಂದ್ಕೊಂಡಿದ್ರ ಅದ? ಅದಕ್ಕೆ ಸೆಲ್ಲಾಕ್ ಕೊಟ್ಟವ್ರಿ ಇವಾಗ. ಏ ನೀಟಾಗಿ ನೋಡ್ ಮಗಳೇ, ನೀನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಗಾಡಿಯಲ್ಲಿ ಕೂರ್ಸ್ಕೊಂಡು ಊರ್ ತುಂಬಾ ಸುತ್ತಾಡಿಸ್ತಾ ಇದ್ರು. ಓ ಬೆನ್ಸ್ ಕಾರ, ಬಾಳೆನ್ ಗಾಡಿಲಿ. ಅಪ್ಪ ಇವನ್ ಏನಪ್ಪ ನನ್ನನ್ ಗಾಡಿಲಿ ಕೂರ್ಸ್ಕೊಂಡು ಓಡಾಡೋದು? ಅವರೇ ಟೈರ್ ಕೆಳಗ್ ಬರೋ ತರ ಇದಾರಲ್ಲಪ್ಪ. ಇವ್ರು ಇಷ್ಟ ದೊಡ್ಡ ರೌಡಿ ಹೆಂಗಾದ್ರು? ಇವನ ಬಾಳೆನ್ ಮಾರ್ಕೊಂಡಿದ್ದ, ಯಾವನೋ ಒಬ್ಬನ್ ಕಾಯಿ ಬಾಳೆನ್ ಕೊಟ್ಟ, ಅವನು ಕಿರಿಕ್ ಮಾಡ್ದ. ಇವನು ಅವ್ನ್ ಕೈ ಕಾಲ್ ಎತ್ತದ, ಜೈಲ್ಗೋದ. ಆದ್ರೆ ಜೈಲಿದ್ದ ಬಂದ್ಮೇಲೆ ರೌಡಿ ಸರ್ ಆದ್ರು ಅಲ್ವಾ ಸರ್? ಏ ಗೂಬೆ, ಫೋಟೋ ತೆಗಿಯೋ. ಇದ ಗಿಫ್ಟು? ಬಾಳೆಗೊನೆ ಓಕೆ ಸರ್ ಅವ್ರ ರೈಟ್ ಕಾಣಿಸಲ್ಲ, ಸ್ವಲ್ಪ ಎತ್ಕೊಳ್ಳಿ. ಏ ಕುಳ್ಳ, ಎತ್ಕೊಳ್ಳೋ ಮೇಲೆ. ಕುಳ್ಳ. ಸರ್ ಒಂದ್ ನಿಮಿಷ. ಏ ಕುಳ್ಳ, ಇಳ್ಸು. ಆಯ್ತು ಹೋಗಿ ಸರ್. ಸರ್ ನಿಮ್ಮ ಆಸ್ತಿ. ಅಮ್ಮ, ನಮ್ ಫಸ್ಟ್ ನೈಟ್ ಯಾವಾಗಮ್ಮ? ಹಾ, ಮುಂದಿನ ವರ್ಷ ಮಗ್ನೆ. ಸೇರು. ಅಯ್ಯೋ ಅಲ್ಲ, ಮದುವೆ ಇವಾಗ ಆಗ್ಬಿಟ್ಟು ಮುಂದಿನ ವರ್ಷ ಫಸ್ಟ್ ನೈಟ್ ಅಂತೆ. ಸುಮ್ನೆ ಯಾಕೆ ಆಸೆ ತೋರಿಸ್ತೀರಾ? ಈ ವರ್ಷ ಮದುವೆ ಮಾಡ್ಬಿಟ್ಟು. ಅಯ್ಯೋ ನಿನ್ನ, ಇವತ್ ಡೇಟ್ ಎಷ್ಟು? ಡಿಸೆಂಬರ್ 31. ನಾಳೆ ಜನವರಿ 1. ಅಂದ್ಮೇಲೆ ನಾಳೆನೆ ತಾನೇ ಮುಂದಿನ ವರ್ಷ. ನಾಳೆನೆ ನಿಮ್ ಫಸ್ಟ್ ನೈಟ್. ಅಯ್ಯೋ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹಲೋ ಪಾವು, ಮದ್ವೆ ಆದ್ಮೇಲೆ ಅಮ್ಮನ್ ಸೇರ್ಗೆ ಹಿಡ್ಕೊಂಡು ಓಡಾಡ್ಬಾರ್ದು. ನೀವು ಚೂಡಿದಾರ್ ಹಾಕೊಂಡಿದ್ದೀರಾ, ಏನ್ ಹಿಡ್ಕೊಳ್ಳಿ? ನನ್ನನ್ ಹಿಡ್ಕೊಳ್ಳಿ. ಶಿವಣ್ಣ ಬಂದ್ರು, ಶಿವಣ್ಣ. ಮಾಮ ಚೆನ್ನಾಗಿದ್ದೀರಾ? ಗುರಿ ಸರ್ ನೀವು ಚೆನ್ನಾಗಿ. ರಾಗಿಣಿ, ಐ ಥಿಂಕ್ ಶಿವ ಫಿಲಮ್ ಆದ್ಮೇಲೆ ನಾವು ಇವಾಗ ಭೇಟಿ ಆಗ್ತಿರೋದು. ನೈಸ್ ಮೀಟ್ ಯು. ಹೇ, ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ಶಿವಣ್ಣ ಬಂದಿದ್ದಾರೆ, ಖುಷಿಗೆ ಏನು ಮಾತೆ ಬರ್ತಾ ಊಟ ತಂದ್ಕೊಡ್ರು. ಏಯ್, ನಾನು ಯಾವ್ದು ಫಂಕ್ಷನ್ ಊಟ ಮಾಡಿಲ್ಲಮ್ಮ. ಅಯ್ಯೋ ಪರವಾಗಿಲ್ಲ, ನೀವು ಊಟ ಮಾಡ್ತಾರೆ, ತೊಂದ್ರೆ ಇಲ್ಲ. ನಮ್ ಗಿಫ್ಟ್ ಕೊಟ್ಬಿಡಿ. ಗಿಫ್ಟ್ ಅಲ್ವಾ? ಒಂದು ನಿಮಿಷ. ಶಾಕ್ ಆಗ್ಬಿಡಿ ಅಮ್ಮ. ಈ ಲಾಂಗ್ ಹಿಡ್ಕೊಳಗಿಂದ ಈ ಲಾಂಗ್ ತುಂಬಾನೇ ಫೇಮಸ್. ಅದಕ್ಕೆ ಮೇ ಯುವರ್ ಮ್ಯಾರಿಡ್ ಲೈಫ್ ಲೆಟ್ ಇಟ್ ಬಿ ಲಾಂಗ್. ಈ ಲಾಂಗ್ ಅನ್ನು ಹೆಂಗ್ ಸಾಥ್ ಕೊಡುತ್ತೋ ನೀನು ಅವನ್ಗೆ ಹಂಗೆ ಸಾಥ್ ಕೊಡ್ಬೇಕು. ಶಿವು, ನಿಮ್ ಜೊತೆ ನಾನೊಂದು ಡ್ಯಾನ್ಸ್ ಮಾಡ್ಬೋದಾ? ಈ ಮದುವೆ ಮೇಲೆ ಅಲ್ಲಮ್ಮ. ಇನ್ನೇ ನಿಮ್ ಮನೆಗ್ ನಾನ್ ಬರಕ್ಕಾಗತ್ತಾ? ಸಾಂಗ್ ಹಾಕ್ರ ಯಾವ್ದಾದ್ರು? ಜೋಗಿ ಮ್ಯೂಸಿಕ್ ಅಂದ್ರು. ಜೋಗಿ ಸಾಂಗ್ ಹಾಕಮ್ಮ. ವಿಡಿಯೋ. ಥ್ಯಾಂಕ್ ಯು ಶಿವಣ್ಣ. Thank you, ಶಿವಣ್ಣ. ಪಾವು, ಸೇರು. ಅವಾಗ್ಲೇ ಯಾರೊಬ್ರು ಬಾಳೆಗೊನೆ ಕೊಟ್ರು, ಇವಾಗ ಶಿವು ಲಾಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ನಮಗ್ ತೆಂಗಿನಕಾಯಿ ಕೊಟ್ಬಿಟ್ರೆ ಈ ಒಳ್ಳೇದೇ ಆಯ್ತಲ್ಲ. ಬಾಳೆಹಣ್ಣ ಈ ಲಾಂಗಲ್ಲಿ ನೀಟಾಗಿ ಪೀಸ್ ಮಾಡ್ಬಿಟ್ಟು ಕಾಯಿ ತುರ್ದ್ಬಿಟ್ಟು ಸಕ್ಕರೆ ಹಾಕ್ಬಿಟ್ರೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅದೇ ಪ್ರಸಾದ. ಅಣ್ಣ ಬಂದ್ರು, ಮ್ಯೂಸಿಕ್ ಹಾಕ್ರು.
ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸರ್ ಇವತ್ತು ಮ್ಯಾರೇಜ್ ಸರ್, ಮುಂದಿನ ವರ್ಷ ಆನಿವರ್ಸರಿ. ಅಯ್ಯೋ ನಾನೊಂದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಪ್ರೋಗ್ರಾಮ್ ಹೋಗ್ತಾ ಇರ್ತೀರಲ್ಲ, ಮುಂದಿನ ಎಂಗೇಜ್ಮೆಂಟ್, ಒಂದಿನ ತಿಥಿ, ಮದುವೆ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ನಾನು ಎಲ್ಲಿ ಹೋದ್ರು ಕೂಡ ಗೋಲ್ಡ್ ಅಂಡೇ ಗಿಫ್ಟ್ ಕೊಡೋದು. ಆದ್ರೆ ಒಂದು ಜ್ಯುವೆಲ್ರಿ ಇದೆ. ಯಾಕೆ ಹೇಳಿ ಗೋಲ್ಡ್ ಕೊಡೋದು? ದುಡ್ಡು ನಾನ್ ವೆಜ್ ಊಟ ಮಾಡಿದ್ದೆ, ಸ್ವಲ್ಪ ಓಣೆ ಸಿಕ್ಕಾಗ್ಬಿಟ್ಟಿದೆ. ನನ್ನ ಮನೆಯಲ್ಲಿ ಬಾತ್ರೂಮು ಗೋಲ್ಡ್ ಇದೆ. ಆಮೇಲೆ ಗೋಲ್ಡ್ ಇದೆಯಲ್ವಾ, ಹೌದು sir. ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಇದ್ರೆ ಚಿನ್ನ, ಚಿಂತೆಯು ಯಾಕೆ ಅದನ್ನ ನಾನು ಮಾಡಿದೆ. ಇಯರ್ ಬಡ್ಸ್ ಇರ್ಲಿಲ್ಲ. ಈ ಗೋಲ್ಡ್ ವೆರಿ ಇಂಪಾರ್ಟೆಂಟ್. ಈ ಸಣ್ಣ ಸಣ್ಣ ಗಿಫ್ಟ್ ಎಲ್ಲ ಕೊಡಬಾರ್ದು. ಆಮೇಲೆ ಈ ಗೋಲ್ಡ್ 24 ಕ್ಯಾರೆಟ್. ಆಮೇಲೆ ಈ ಚಿನ್ನ ಇನ್ನೆಲ್ಲ ಇದ್ರು ಕೂಡ ಮನೇಲಿ ಚಿನ್ನ ಇರ್ಬೇಕು. ಗಿಫ್ಟ್ ಕೊಟ್ರೆ ಚಿನ್ನ ಕೊಡ್ಬೇಕು. ಆಮೇಲೆ ಅದು ಸ್ವಲ್ಪ ಡ್ಯಾಡಿನಾ? ಇವನು ಯಾರು? ಇವನು ಬಾವು ಸೇರು 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 ಅಂತ ನನ್ ಜೊತೆ ಹೇಳ್ಬಿಟ್ಟು ಇಲ್ಲಿ ಯಾವ್ದೋ ಚಟಾಕನ್ ಕರ್ಕೊಂಡ್ ಬಂದಿದ್ದೀರಲ್ಲ ನೀವು. ಇವನು ಯಾರು ಅಂತ ನಮ್ ತಾಯಣಗೂ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ ಯಾರದು. ಯಾರಪ್ಪ ನೀನು? ಮಗನೇ ನಿನ್ನ ಕಾಯ್ತಾ ಇದ್ದೆ. ನಿಂಗೆ ಒಂದು ಗೋಲ್ಡ್ ಚಾಕ್ಲೇಟ್ ತಂದಿದ್ದೀನಿ. ಗೋಲ್ಡ್ ಚಾಕ್ಲೇಟ್ ತಗ. ಸರ್ ಇವ್ನು ನಿಮ್ ಮಗನಾ? ನನ್ ಮಗನೇ. ಯಾಕೆ ಡೌಟಾ? ನೀವೇನ್ ಎಲ್ಲಿ ಮಾಡ್ತಿದ್ದೀರಾ? ಅಮ್ಮ ಪಕ್ಕ ಚೋಟಲ್ಲಿ ಇದಾವೆ. ಪಕ್ಕದ ಚೌಲ್ಟ್ರಿನಾ? ನಾನೊಂದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮುಖ ತೋರ್ಸೋ. ಅಲ್ಲ ಸರ್, ಇವ್ನು ನಿಮ್ ಮಗನೇನಾ? ಯಾಕೆ ಡೌಟಾ? ನನಗೆ ಹೆಂಗ್ ಡೌಟ್ ಇಲ್ಲ. ನಂಗೆ ಡೌಟು. ಯಾಕೆ? ಬೆಳ್ಳಗಿದ್ದಾನಲ್ಲ. ಆಮೇಲೆ ಇದು ಯಾರ್? ನಾನು ಗಂಡಿನ ಕಡೆಯವನ ಅಲ್ಲ. ನಾನು ಹೆಣ್ಣಿನ ಕಡೆಯವನ ಅಲ್ಲ. ಯಾರೇ ಬಹುಮಾನ ಕೊಟ್ರೆ ಇಸ್ಕೊಂಬಿಡೋದ? ನೀವೇನ್ರಿ ದರಿದ್ರ ಜೀವನ ಬರ. ಸರ್ ನೆಕ್ಸ್ಟ್ ಚೌಲ್ಟ್ರಿಗೆ ಒರ್ಸ್ಕೊಂಡು ಕೊಡಿ ಸರ್. ಏ ಹೀರೋಯಿನ್ ಬರ್ತಾ ಇದ್ದಾರೆ. ಪ್ರೇಮಲೋಕ ಮ್ಯೂಸಿಕ್ ಅದು ಜನ ಬರೋದು. ಬಂದ್ರು ಸಾರ್, ಬಂದ್ರು ಸಾರ್, ಶಕುಂತಲ ಬಂದ್ರು ಸಾರ್, ನೀನಾ ಶಕುಂತಲ. ಅಲ್ಲ ನಾನ್ ಸಂಜನಾ. ಮುಚ್ಚಮ್ಮ ಬಾಯಿ, ನಾನ್ ಶಾಲಿನಿ. ಓ, ಏನಮ್ಮ ದನ ನುಗ್ದಂಗ್ ನುಗ್ತಾ ಇದೀಯಾ? ಹಿಂಗೆ ಹೊಟ್ಟೆ ಹಿಡ್ಕೊಂಡು. ಯಾರಮ್ಮ ನೀನು? ನಿನ್ಗೆ ಯಾರು ಬೇಕು? ನಾನ್ ಯಾರು ಅಂತ ಗೊತ್ತಾಗ್ತಿಲ್ವಾ? ನನಗ್ ನೀವೇ ಬೇಕಾಗಿರೋದು. ನನ್ನ ಈ ಸ್ಥಿತಿಗೆ ನೀವೇ ತಾನೇ ಕಾರಣ. ಸೇರು ಸೇರು ಶೇರ್ ಮಾಡಿ ಮಾಡಿ ಇಲ್ಲ ಆಗಿಲ್ಲ. ಸೇರು. ಇವಳು ಯಾರು ಅಂತ ನಂಗೆ ಗೊತ್ತಿಲ್ಲ. ಏ ಸುಮ್ನೆ ಬಂದಿಲ್ಲಿ ನಿಂಬೆಹಣ್ಣಿಂದ ಕೆಲಸ ಮಾಡ್ಬೇಡ. ಯಾರು ನೀನು? ನಾನ್ ಯಾರು ಅಂತ ಅಷ್ಟ್ ಬೇಗ ಮರ್ತೋದ್ರ? ರಾಮಕೃಷ್ಣ. ಪಾಪು ಓದಿತಾ ಇದೆ. ಪಾಪು ಕೇಳೋದಕ್ಕೆ ಇಲ್ಲಿ ಯಾರು ಇಲ್ವಾ? ಬನ್ರಿ ಇಲ್ಲಿ. ಕಬ್ಬನ್ ಪಾರ್ಕ್ ಅಲ್ಲಿ ಕಡ್ಲೆಕಾಯಿ ತಿಂದಿದ್ ಮರ್ತೋಯ್ತಾ? ಸದಾಶಿವ್ ನಗರಲ್ಲಿ ಸ್ಯಾಂಡ್ವಿಚ್ ತಿಂದಿದ್ ಮರ್ತೋಯ್ತಾ? ಬನಶಂಕರಿಲಿ ಬಿರಿಯಾನಿ ತಿಂದಿದ್ ಮರ್ತೋಯ್ತಾ? ಹುಟ್ಟಳ್ಳಿಲಿ ಗೋಲ್ಗಪ್ಪ ತಿಂದಿದ್ ಮರ್ತೋಯ್ತಾ? ನನ್ನನ್ನೇ ಮರ್ತ್ ಬಿಟ್ರಲ್ಲ ನೀವು. ಅಯ್ಯೋ, ಮೋಸ್ಟ್ಲಿ ಅದೆಲ್ಲ ತಿಂದಿರೋದಕ್ಕೆ ಅವಳು ಹೊಟ್ಟೆ ಹಿಂಗಾಗಿರೋದು. ಹಲೋ ಪಾಪ ಇಲ್ಲಿ ನೀನು. ಈ ಪೇಸ್ ಕಟ್ಗೆ ಇಷ್ಟೆಲ್ಲ ರೇಂಜ್ ಇದೆಯಾ? ಅಯ್ಯೋ ಇಲ್ಲ, ಇವಳು ಯಾರು ಅಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ನೋಡಮ್ಮ. ಏನ್ ಸಾಕ್ಷಿ ಇದೆಯಮ್ಮ? ಅದೇಳು. ಸಾಕ್ಷಿ ಬೇಕಾ? ಸ್ವಲ್ಪ ಹೆಲ್ಪ್ ಮಾಡಿ. ಅದು ಇಟ್ಕೊಂತೀನಿ. ರೆಡಿ. ಏನ್ ಅಲ್ಲೇನ್ ಮಗು ಕ್ಯಾಚ್ ಆಗ್ತೀರೇನ್ರಿ? ಎತ್ತಿಟ್ಕೊಳ್ರಿ ಇಲ್ಲಿ. ಇಲ್ಲಿ ನೋಡಿ. ಪಾವು ಸೇರು ಸೇರು. ಹೃದಯ ಸಮುದ್ರ ಕಲಕಿ ಒತ್ತಿದ ಬೇಷದ ವ್ಯಕ್ತಿ. ತುರುಕ್ ಬಿಡ್ತೀನಿ ಇವಾಗ. ನನಗೂ ಚೀಟ್ ಮಾಡಿದ್ರು. ನನಗೂ ಚೀಟ್ ಮಾಡಿದಾರೆ. ನನ್ ಚೀಟ್ ಮಾಡಿದ್ರ ನೀವು? ಯಾಕೆ ಯಾರು ಮೊದ್ಲೇ ನಂಗೆ ವಾರ್ನಿಂಗ್ ಕೊಡ್ಲಿಲ್ಲ? ತಲೆ ಮೇಲೆ ಮುಟ್ಟಕ್ಕಿರೋ ಬಾಳ್ಸಾಯ್ ತುಳಸಿ ಗಿಡ ತರ ಇದಾರೆ ಅಂದ್ರೂ ಒಪ್ಕೊಂಡೆ ನಾನು. ಇವಾಗ ಒಬ್ಳು ಹೊಟ್ಟೆ ಹಿಡ್ಕೊಂಡ್ ಬರ್ತಾಳೆ, ಇನ್ನೊಬ್ಳು ಮೋಸ ಮಾಡಿದಾಳೆ ಅಂತಾರೆ. ಪಾವು ತುಂಬಾ ಮೋಸ ಮಾಡಿದೀರಾ. ಸೇರು ಸೇರು ಅಂತ ಇಲ್ಲಿ 1 kg ಅದ್ ಏನ್ ತುಂಬಿದಿರೋ ದೇವ್ರಿಗೆ ಗೊತ್ತು. ನಾನೇ ಮದ್ವೆ ಆಗಲ್ಲ ನಿಮ್ ಜೊತೆ. ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಯು. ಮುಸ್ತಫಾ ಗಿಫ್ಟ್ಸ್ ತಗೊಳಮ್ಮ, ನಮ್ದು ಹೋಗೋಣ ನಾವು. ನಾನು ಹೊರಟೆ. ಅಮ್ಮ ತಾಯಿ ಬಾಣಂತನ ಮಾಡ್ಬೇಕು ಅಂದ್ರೆ ಕರಿ ಬರ್ತೀನಿ ನಾನು. ಸೇರು ಯಾರು? ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂದ
ಥು, ಇಷ್ಟೊತ್ತರ ಕಕ್ಕತ್ರ ಹಾಡ್ತಿರಿದ್ ನೀನೇನಾ? ನಾನೇ ನೀನ್ ಒಂದೇ ಒಂದು ಮುಳ್ಳಿಂದ ನನ್ ಬಾಯಿ ಚುಚ್ಚಿತು ಅಂತ ನಾನ್ ನಿನ್ನ ಬಿಟ್ಬಿಟ್ಟೆ. ಆದ್ರೆ ಇವನು ಸೇರು ಸೇರು ಅಂತ ಮುಳ್ ತಗೊಂಡು ಎಲ್ಲ ಚುಚ್ಬಿಟ್ಟ ನನ್ನ. ನೀನು ನಿನ್ನ ಮದ್ವೆ ಆಗ್ತೀಯಾ? ಇಷ್ಟೊತ್ತು ಅದಕ್ಕೆ ನಾನು ಕಕ್ಕ ತರ ಹಾಡ್ತಾ ಇದ್ದದ್ದು. ವೆರಿ ಗುಡ್. ವೇಟ್ ಎ ಮಿನಿಟ್ ಅಷ್ಟೇ. ಕೊಟ್ಬಿಟ್ಟು ಓಕೆ ಒಂದು ಫೋಟೋ ಮೇಡ ಸರ್ ಸಾಂಗ್ ಆಡ್ಲಿ ಕೊಡಿ ಸರ್ ಯಾವ್ದೋ ಒಂದು ಹಾಡು ಹೇಳಿಪ್ಪ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಹ್ಯಾಪಿ ಸಾಂಗ್ ಹಾಡ್ರಿ. ಹ್ಯಾಪಿ ಹ್ಯಾಪಿ ಸಾಂಗ್. ಅವ್ರ ಗಂಡ ತರನೇ ಕಾಣಿಸ್ತಿಲ್ಲ. ಈ ಕೋಟ್ ಹಾಕ್ಲ ಕೊಡಿ ಕೊಡಿ. ಹಂಗೆ ಪ್ಯಾಂಟ್ ಬಿಚ್ಕೊಟ್ಬಿಡ್ತೀನಿ. ಬೇಡ ಬೇಡ ಸೈಜ್ ಆಗಲ್ಲ. ಹ್ಯಾಪಿ ಸಾಂಗ್ ಆಡ್ಬೇಕಾ ನಿಮ್ಗೆ? ಓಡಿ ಮಗ, ಓಡಿ ಮಗ. ಏನಮ್ಮ ಇದು ಗ್ರಾಫಿಕ್ ಮಾಡಿರೋ ಫೋಟೋ ತೋರಿಸ್ಬಿಟ್ಟು ನನ್ನ ಲೈಫಿನ ಗ್ರಾಫೇ ಹಾಳು ಮಾಡ್ಬಿಟ್ಲು ಸರ್ ಇವಳು. ಅಲ್ಲ ಪವನ, ಸರ್. ನನಗೊಂದು ಆಸೆ. ಒಂದು ಮುಗಿಯದಿರಲಿ ಬಂಧನ, ಇನ್ನೊಂದು ಬೇಗ ಹಾಡಿಯಲಿ ಸಂಜನ. ಯಾರಮ್ಮ ನೀನು? ಮದುವೆ ಆಗ್ತಿದ್ರೆ ಗಂಡು ಹೆಣ್ಣಿನ ಮಧ್ಯೆ ತಂದಿಕ್ಬಿಟ್ಟು ಮಜಾ ತಗೋತಾ ಇದೆಯಲ್ಲ, ಯಾರು ನೀನು? ಆಕ್ಚುಲಿ ಏನ್ ಗೊತ್ತಾ ಸರ್, ಇದೆಲ್ಲ ಡ್ರಾಮಾ. ನಾವು ಮಾಡಿದ್ದು ತಮಾಷೆಗಾಗಿ. ನಾನು ಬಕ್ರಾ ಟಿವಿಯಿಂದ ಬಂದಿರೋದು. ನಮ್ ಟಾರ್ಗೆಟ್ ಇತ್ತು 250 ಜನದ್ದು ಮದ್ವೆ ಬ್ರೇಕಪ್ ಮಾಡಿಸ್ಬೇಕು ಈ ವರ್ಷ ಮುಗಿಯೋಷ್ಟರಲ್ಲಿ ಅಂತ. 249 ಆಗ್ಬಿಟ್ಟಿತ್ತು. ಇನ್ನೊಬ್ಬ ಬಕ್ರಾ ಬಾಕಿ ಇದ್ದ ಸರ್. ನೀವ್ ಸಿಕ್ಕಿದ್ರಿ. ಡೋಂಟ್ ಮೈಂಡ್ ಸರ್, ನಾನ್ ನಿಮ್ಗೆ ಹನಿಮೂನ್ ಕೂಪನ್ ಕೊಡ್ತಾ ಇದೀನಿ. ಯಾರು ಇಲ್ಲ, ನೀವೇ ಬರ್ಬೇಕು. ನಾನ್ ಯಾಕ್ ಬರ್ಲಿ? ಬರೋದಕ್ಕೆ ಬೇರೆಯವ್ರು ಇದ್ದಾರೆ. ಬಾಯ್ ರಾಗಿಣಿ ಮೇಡಮ್. ಆಲ್ವೇಸ್ ಬನ್ನಿ ಬನ್ನಿ ಹೋಗೋಣ ಬನ್ನಿ. ಅಯ್ಯೋ, ನೀವ್ ಯಾರ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ನೀವೇ ಬರ್ತೀನಿ ಅಂತ ಇದೀರಲ್ಲ. ದೊಡ್ಡಣ್ಣ ಸರ್, ಪ್ರೀತಿ ಅನ್ನೋದು ನಂಬಿಕೆ ಇದ್ದಂಗೆ. ಪ್ರೀತಿನ ನಾವು ಲಾಡು ಹೋಲಿಸಬಹುದು. ಅಪನಂಬಿಕೆ ಅನ್ನೋದು ಒಂದು ಸೈಜ್ ಗಲ್ ಇದ್ದಂಗೆ. ಅದನ್ನ ನಾವು ಕಲ್ಗೆ ಹೋಲಿಸ್ಬೇಕು. ಲಾಡು ಅನ್ನೋ ಪ್ರೀತಿ ಕಲ್ ಮೇಲ್ ಬಿದ್ರೆ ಅಥವಾ ಕಲ್ಲು ಲಾಡು ಮೇಲ್ ಬಿದ್ರು ಉಳಿಯೋದು ಬೂಂದಿನೇ ಸರ್. ಪವನ ಶ್ರೇಷ್ಠ ಕವಿ ಕರೆ ಅಣ್ಣ. ಯಾವತ್ತು ಪ್ರೀತಿ ಮಾಡೋರ್ ಮಧ್ಯ ತಂದಿಕ್ ತಮಾಷೆ ನೋಡ್ಬೇಡಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಗರ್ಭಿಣಿ ಇರುವಂದಾಗ ಯೂಶುವಲಿ ಅವ್ರು ಇಷ್ಟಪಡೋದು ಮಾವಿನಕಾಯಿ, ಸ್ವಲ್ಪ ಹುಳಿ ಹುಳಿ ಆಗಿರುವಂತದ್ದೇನೋ, ಸುಣ್ಣ ಕೆರ್ಕೊಂಡ್ ತಿನ್ನೋದು, ಇವೆಲ್ಲ. ಇಚ್ಚುಲು ಅಲ್ವಾ ದೊಡ್ಡಣ್ಣ ಅವ್ರೆ? ವಿಭೂತಿ ಕಟ್ಟಿ ಹುಣ್ಸೆ ಹಣ್ಣು. ಹೌದಾ? ತಗೊಂಡ್ರು. ಅಲ್ಲ ಸಂಜನಾ, ಗಂಡು ಬೇಕಾ ಹೆಣ್ ಬೇಕಾ ಮಗು? ಟ್ವಿನ್ಸ್. ಗಂಡು ಹೆಣ್ಣು ಎರಡು ಬೇಕು. ಆಸೆ ತೀರ್ಸಕ್ಕಂತ ನಮ್ ಚಿಕ್ಕಪ್ಪ ತರಿಸಿದ್ದಾರೆ, ದಯವಿಟ್ಟು ತಿನ್ಬೇಕು ನೀವು. ಫುಲ್ ತಿನ್ಬೇಕು. So, ಚಿಕ್ಕಪ್ಪ ನೀವೆಲ್ಲರ ಬೈಕಿನೋ ತೀರಿಸ್ತೀರಾ. ಸಂಜನಾಗ್ ಇನ್ನೊಂದು ಆಸೆ ಇದೆಯಂತೆ. ಆಹಾ. ನೀವು ಹೇಳಿ. ಹುಣ್ಸೆ ಹಣ್ಣು ತಿಂತಾನೆ ನೀವು ಅವಳಿಗೆ ಪ್ರಪೋಸ್ ಮಾಡ್ಬೇಕಂತೆ. ನಾನ್ ಸಂಜನಂಗ? ಇಲ್ಲ ಸಂಜನಾ ನಿಮಗ್ ಪ್ರಪೋಸ್ ಮಾಡ್ತಾರಂತೆ. ದಟ್ ವುಡ್ ಬಿ ಬೆಟರ್. ಹೋಗಿ ಬೇಗ ಅಲ್ಲಿ ಹೋಗ್ಬಿಡ್ಲು ಪ್ರಪೋಸ್ ಮಾಡಿ. ಅಲ್ಲೊಂದು ರೋಡ್ ಹಂಪ್ ಇದೆ, ದಾಟ್ಕೊಂಡು ಹೋಗು ಸರ್. ಮಗು ನಂತರ ಇರುತ್ತಾ ಸಂಜನಾ ತರ ಇರುತ್ತಾ ಅಂತ. ಆ ಕಲೆ ಹಿಂದೆ ಇರೋ ಶಿಲ್ಪಿ ಯಾರು ಗೊತ್ತಿಲ್ಲ ಸರ್. ಫಾರ್ ಆಲ್ ಯು ನೋ ಪವನ್ ತರ ಇರ್ಬೋದು.